ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಕೇವಲ IPL ಚಾಂಪಿಯನ್ಸ್ ಟ್ರೋಫಿ ಅಂತ ಕೇವಲ ಕ್ರಿಕೆಟ್ನ ದುಡ್ಡು ಪಾಲಿಟಿಕ್ಸ್ನಲ್ಲೇ ಮುಳುಗಿದ್ದ BCCI ಕಡೆಗೂ ಆಟದ ಕಡೆಗೆ ಮುಖ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಹೀನಾಯವಾಗಿ ಸೋತ ಬಳಿಕ ಎಚ್ಚೆತ್ತುಕೊಂಡ್ಬಿಟ್ಟಿದ್ದಾರೆ. ಟೀಮ್ ಇಂಡಿಯಾ ಆಟಗಾರರ ಮೇಲೆ ಭರ್ಜರಿ ನಿಯಮಗಳನ್ನು ಹೇರಿದ್ದಾರೆ. ಪ್ಲೇಯರ್ಗಳ ಪೇಮೆಂಟ್ನಿಂದ ಹಿಡಿದು ಅವರ ಸಂಗಾತಿಗಳ ಜೊತೆಗಿರೋವರೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಕೋಚ್ ಗಂಭೀರ್ನೂ ಬಿಟ್ಟಿಲ್ಲ, ಅವರಿಗೂ ಲಿಮಿಟೇಷನ್ಸ್ ಹಾಕಿದೆ. ಹಾಗಿದ್ರೆ ಏನಿದು BCCI ಹೊಸ ರೂಲ್ಸ್, ಇದರಿಂದ ಭಾರತದ ಕ್ರಿಕೆಟ್ ಮತ್ತೆ ಚೇತರಿಸಿಕೊಳ್ಳುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಗಂಭೀರ್ ರೋಹಿತ್ ಪಾರ್ಟ್ನರ್ಶಿಪ್ ಬಹುಶಃ ಇತ್ತೀಚಿನ ದಶಕದಲ್ಲಿ ಭಾರತದ ಕ್ರಿಕೆಟ್ ಇತಿಹಾಸ ಕಂಡ ಅತ್ಯಂತ ಕರಾಳ ಅಧ್ಯಾಯ ಅಂತ ಅನಿಸುತ್ತೆ. ಶ್ರೀಲಂಕಾದಲ್ಲಿ ODI ಸರಣಿ ಸೋಲು, ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋಲು, ಆಸ್ಟ್ರೇಲಿಯಾದಲ್ಲಿ ಹೀನಾಯ ವರ್ಲ್ಡ್ ಗವಾಸ್ಕರ್ ಟ್ರೋಫಿ ಸೋಲು, ಹೀಗೆ ಸಾಲು ಸಾಲು ಐತಿಹಾಸಿಕ ಸೋಲು ದಾಖಲಿಸೋದಲ್ಲದೆ ಚಾಪೆಲ್ ಇನ್ಸಿಡೆಂಟ್ ನಂತರ ಇದೇ ಮೊದಲ ಬಾರಿಗೆ ಟೀಮ್ನಲ್ಲೂ ಬಿರುಕು ಕಾಣಿಸ್ಕೊಂಡಿತ್ತು. ಇಷ್ಟೆಲ್ಲ ನಡೀತಾ ಇದ್ರು ಏನೂ ಆಗಿಲ್ಲ ಅನ್ನೋ ಥರ ಕ್ರಿಕೆಟ್ನ ಪವರ್ ಗೇಮ್ನಲ್ಲಿ ಬ್ಯುಸಿಯಾಗಿದ್ದ BCCI ಈಗ ಪುರ್ಸೋತ್ ಮಾಡಿಕೊಂಡು ಮತ್ತೆ ಆಟದ ಕಡೆಗೆ ಗಮನ ವಹಿಸಿದೆ. ಬಾರ್ಡರ್ ಗವಾಸ್ಕರ್ ಸರಣಿ ವೈಫಲ್ಯದ ಚಿಂತನ ಮಂಥನ ನಡೆಸಿದೆ. ಕ್ಯಾಪ್ಟನ್ ರೋಹಿತ್, ಕೋಚ್ ಗಂಭೀರ್, ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ನ ಒಟ್ಟಿಗೆ ಕೂರಿಸ್ಕೊಂಡು ಚೆನ್ನಾಗಿ ಕ್ಲಾಸ್ ತಗೊಂಡಿದೆ. ಯಾಕೆ ಭಾರತ ಇಷ್ಟು ಹೀನಾಯವಾಗಿ ಆಡ್ತು, ಯಾಕೆ ಕೆಲ ಆಟಗಾರರು ನಿರೀಕ್ಷೆಗೆ ತಕ್ಕ ಹಾಗೆ ಆಡಲಿಲ್ಲ, ಡ್ರೆಸ್ಸಿಂಗ್ ರೂಮ್ ಮಾಹಿತಿ ಪತ್ರಿಕೆಗಳಿಗೆ ಹೇಗೆ ಲೀಕ್ ಆಗುತ್ತೆ, ಹೀಗೆ ಎಲ್ಲವನ್ನು ಕೂಲಂಕುಷವಾಗಿ ಚೆಕ್ ಮಾಡಲಾಗಿದೆ. ಕೊನೆಗೆ ಭಾರತದ ಕ್ರಿಕೆಟ್ನ ಮತ್ತೆ ಟ್ರ್ಯಾಕಿಗೆ ತರೋಕೆ ಆಟಗಾರರಿಗೆ ಕೆಲ ಸ್ಟ್ರಿಕ್ಟ್ ರೂಲ್ಸನ್ನು ಜಾರಿ ಮಾಡಲಾಗಿದೆ. ಆಟಕ್ಕೆ ತಕ್ಕಷ್ಟು ಪೇಮೆಂಟ್. ಸೋಕಾಲ್ಡ್ ಸೂಪರ್ ಸ್ಟಾರ್ ಆಟಗಾರರಿಗೆ ಇದೆಲ್ಲ ದೊಡ್ಡ ವಿಚಾರ ಅಲ್ಲ. ಅಲ್ಲಿ BCCI ಕೊಡೋ ಪೇಮೆಂಟ್ ಮೇಲೆ ಅವರು ಡಿಪೆಂಡ್ ಆಗಿಲ್ಲ. ಆದರೂ ಕೂಡ ಒಂದು BCCI ತಾನೇನು ಮಾಡ್ಬೋದು, ಆ ಒಂದು ನಿರ್ಬಂಧವನ್ನು ಅಥವಾ ಕಠಿಣ ಕ್ರಮವನ್ನು ತಗೊಂಡಿದೆ ಇಲ್ಲಿ. ಸ್ನೇಹಿತರೆ, ಅದು ಯಾವುದೇ ಪ್ರೊಫೆಷನ್ ಇರಲಿ, ಕೆಲಸದ ಬಗ್ಗೆ ಅದೆಷ್ಟೇ ಪ್ಯಾಷನ್ ಇರಲಿ, ದುಡ್ಡು ಅನ್ನೋದು ದೊಡ್ಡ ಮೋಟಿವೇಶನ್. ಹೀಗಾಗಿ BCCI ಈಗ ಆಟಗಾರರಿಗೆ ಸಿಗೋ ಈ ದುಡ್ಡಿಗೆ ಕೊಕ್ಕೆ ಹಾಕೋಕೆ ಮುಂದಾಗಿದೆ. ಕಾರ್ಪೊರೇಟ್ ಕಂಪನಿಗಳ ಥರ ಇನ್ಮೇಲೆ ಪರ್ಫಾರ್ಮೆನ್ಸ್ಗೆ ತಕ್ಕಷ್ಟು ಮಾತ್ರ ದುಡ್ಡು ಕೊಡೋಕೆ ಮುಂದಾಗಿದೆ. ನಿಮಗೆ ಗೊತ್ತಿರ್ಬೋದು, ಕ್ರಿಕೆಟಿಗರಿಗೆ ಮಂತ್ಲಿ ಸ್ಯಾಲ್ರಿ ಇರಲ್ಲ, ವಾರ್ಷಿಕ ಕಾಂಟ್ರಾಕ್ಟ್ ಇರುತ್ತೆ. ಆಟಗಾರನ A+, A, B ಮತ್ತು C ಅಂತ 4 ಕ್ಯಾಟಗರಿ ಮಾಡಿರ್ತಾರೆ. A+ನಲ್ಲಿರೋರಿಗೆ 7 ಕೋಟಿ, A ಕ್ಯಾಟಗರಿ 5 ಕೋಟಿ, Bಗೆ 3 ಕೋಟಿ, C ನಲ್ಲಿರೋರಿಗೆ 1 ಕೋಟಿ ಕೊಡ್ತಾರೆ. ವರ್ಷದಿಂದ ವರ್ಷಕ್ಕೆ ಪಟ್ಟಿ ಬದಲಾಗ್ತಿತ್ತು. ಅದರಲ್ಲಿ ಆಟಗಾರರ ಪರ್ಫಾರ್ಮೆನ್ಸ್ಗಿಂತ ಎಷ್ಟು ಮ್ಯಾಚ್ ಆಡ್ತಿದ್ದಾರೆ, ಎಷ್ಟು ಫಾರ್ಮ್ಯಾಟ್ನಲ್ಲಿ ಕಾಣಿಸ್ಕೋತಿದ್ದಾರೆ ಅನ್ನೋದಕ್ಕೆ ಜಾಸ್ತಿ ಮಹತ್ವ ಕೊಡಲಾಗ್ತಿತ್ತು. ಸೀನಿಯರ್ ಆಟಗಾರರು 2-3 ವರ್ಷಗಳಿಂದ ನಿರಂತರವಾಗಿ ಕಳಪೆ ಆಟ ಆಡ್ತಿದ್ರು ಕೂಡ ಕಾಂಟ್ರಾಕ್ಟ್ನಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಆದರೆ ಈಗ BCCI ತನ್ನ ನಿಲುವನ್ನು ಚೇಂಜ್ ಮಾಡ್ಕೊಳ್ತಿದೆ. ಇನ್ಮೇಲೆ ಕಾರ್ಪೊರೇಟ್ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ ಅಂತ ಹೇಳಿದೆ. ಆಟಗಾರರು ಎಷ್ಟು ರನ್ ಗಳಿಸ್ತಾರೆ, ಎಷ್ಟು ವಿಕೆಟ್ ಗಳಿಸ್ತಾರೆ, ತಂಡದ ಗೆಲುವಿನಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ಅಂಶಗಳ ಆಧಾರದ ಮೇಲೆ ಅವರ ವೇತನ ನಿರ್ಧಾರ ಆಗುತ್ತೆ ಅಂತ ಹೇಳಿದೆ. ಹಾಗೇನಾದರೂ ಆದರೆ ಇದು ಕ್ರಿಕೆಟ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಯಾಕಂದರೆ ಆಸ್ಟ್ರೇಲಿಯಾ ಸೇರಿದಂತೆ ಎಲ್ಲ ಕ್ರಿಕೆಟ್ ಮಂಡಳಿಗಳು ಸೆಂಟ್ರಲ್ ಕಾಂಟ್ರಾಕ್ಟ್ ಸಿಸ್ಟಮನ್ನೇ ಫಾಲೋ ಮಾಡ್ತಿವೆ. ಕ್ರಿಕೆಟ್ ಅಷ್ಟೇ ಅಲ್ಲ, ಬಹುತೇಕ ಸ್ಪೋರ್ಟ್ಸ್ನಲ್ಲಿ ಇದೇ ಪದ್ಧತಿ ಇದೆ. ಕೇವಲ ಅಮೆರಿಕದ NFL ಲೀಗ್ನಲ್ಲಿ ಮಾತ್ರ ಈ ಥರ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲ್ರಿನ ನಾವು ನೋಡೋಕೆ ಸಿಗುತ್ತೆ. ಆಟಗಾರನ ಪ್ಲೇ ಟೈಮ್, ಅಫೆನ್ಸ್, ಡಿಫೆನ್ಸ್ ಆಧಾರದ ಮೇಲೆ ಸ್ಯಾಲ್ರಿ ಕೊಡ್ತಾರೆ. BCCI ಈಗ ಕ್ರಿಕೆಟ್ಗೂ ಇಂಥ ಸಿಸ್ಟಮ್ ತರ್ತೀವಿ ಅಂತ ಹೇಳ್ತಾ ಇದೆ. ಹೆಂಡ್ತಿ ಪ್ರೇಯಸಿ ಕಟ್, ಆಟಗಾರರ ಲಗೇಜ್ಗೂ ಲಿಮಿಟ್. ಸ್ನೇಹಿತರೆ, BCCI ರಿವ್ಯೂ ಮೀಟಿಂಗ್ನಲ್ಲಿ ಪ್ಲೇಯರ್ಗಳು ಅವರ ಫ್ಯಾಮಿಲಿ ಜೊತೆ, ಅದರಲ್ಲೂ ಅವರ ಸಂಗಾತಿಗಳು, ಮದುವೆ ಆಗಿರೋರಾಗಿರ್ಬೋದು, ಮದುವೆ ಆಗದೆ ಕರ್ಕೊಂಬರೋ ಪ್ರೇಯಸಿಯರಾಗಿರ್ಬೋದು, ಇವ್ರ ಜೊತೆ ಜಾಸ್ತಿ ಟೈಮ್ ಕಳಿತಿರೋದು ಆಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋ ಅಭಿಪ್ರಾಯಕ್ಕೆ ಬಂದಿದೆ ಈಗ. ಹೀಗಾಗಿ ಸ್ಯಾಲ್ರಿಯೊಂದಿಗೆ ಆಟಗಾರರ ಫ್ಯಾಮಿಲಿ ಟೈಮ್ನ, ಪರ್ಸನಲ್ ಟೈಮನ್ನು ಕಟ್ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಟೂರ್ ಟೈಮ್ನಲ್ಲಿ ಒಂದು ಸರಣಿ 45 ದಿನ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ನಡೆದರೆ ಫ್ಯಾಮಿಲಿ ಕೇವಲ 14 ದಿನ ಆಟಗಾರರೊಂದಿಗೆ ಇರಬಹುದು ಅಂತ ಹೇಳಿದ್ದಾರೆ. ಅಂದರೆ 1.5 ತಿಂಗಳು ಸೀರೀಸ್ ಇದ್ದರೆ ಆಟಗಾರರು ತಮ್ಮ ಪತ್ನಿ ಅಥವಾ ಸಂಗಾತಿಯೊಂದಿಗೆ 2 ವಾರ ಇರಬಹುದಷ್ಟೇ. ಅದೇ ರೀತಿ ಚಿಕ್ಕ ಸರಣಿ ಆದರೆ ಕೇವಲ 7 ದಿನ ಫ್ಯಾಮಿಲಿ ಜೊತೆಗಿರಬಹುದು ಅಂತ ಹೇಳಿದೆ. ಸ್ನೇಹಿತರೆ, ರೂಲ್ಸ್ ತುಂಬ ಲಾಜಿಕಲ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಆಟಗಾರರಿಗೆ ಪರ್ಸನಲ್ ಟೈಮ್ ಇರಬೇಕು, ಅವರಿಗೂ ಹೆಂಡತಿ ಮಕ್ಕಳು ಇರ್ತಾರೆ, ಎಲ್ಲ ಸರಿ. ಆದರೆ ಆಸ್ಟ್ರೇಲಿಯಾದಂತಹ ಇಂಪಾರ್ಟೆಂಟ್ ಸೀರೀಸ್ ನಡೀತಿರಬೇಕಾದ್ರೆ, ಒಂದು ಇಂಟರ್ನ್ಯಾಷನಲ್ ಟೂರ್, ವರ್ಲ್ಡ್ ಕಪ್, ಈ ಥರ ಅವರೆಲ್ಲರೂ ಹೊರಗಡೆ ಹೋಗಿದ್ದಾಗ ಫ್ಯಾಮಿಲಿ ಜೊತೆಗೆ ಟೈಮ್ ಕಳೀತೀನಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಲ್ಲ ಅಂದರೆ ಏನು ಅರ್ಥ? ಅದು ದೇಶವನ್ನು ಪ್ರತಿನಿಧಿಸ್ತಾ ಇರ್ತೀರಿ ಸ್ವಾಮಿ ನೀವು. ಇನ್ಫ್ಯಾಕ್ಟ್ ಇತ್ತೀಚೆಗೆ ಲೀಕ್ ಆದ ಮಾಹಿತಿ ಪ್ರಕಾರ ಟೀಮ್ ಇಂಡಿಯಾ ಪರ್ತ್ ಟೆಸ್ಟ್ ಗೆದ್ದಾಗ ಕೂಡ ಒಟ್ಟಾಗಿ ಸೆಲೆಬ್ರೇಟ್ ಮಾಡಲಿಲ್ವಂತೆ. ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಭಾರತ 295 ರನ್ಗಳ ಬೃಹತ್ ಅಂತರದಿಂದ ಗೆದ್ದಿತ್ತು. 47 ವರ್ಷಗಳಲ್ಲೇ ಇದು ಭಾರತದ ದೊಡ್ಡ ಗೆಲುವಾಗಿತ್ತು. ಅಲ್ಲದೆ 2008 ನಂತರ ಮೊದಲ ಬಾರಿಗೆ ಟೆಸ್ಟ್ನಲ್ಲಿ ಕಾಂಗೂರುಗಳನ್ನು ಮಣಿಸಿತ್ತು. ಆದರೆ ಇಷ್ಟು ಇಂಪಾರ್ಟೆಂಟ್ ಗೆಲುವು ಸಿಕ್ಕರೂ ಕೂಡ ಟೀಮ್ ಒಟ್ಟಾಗಿ ಸಂಭ್ರಮಾಚರಣೆ ಮಾಡಿರಲಿಲ್ಲ. ಎಲ್ಲರೂ ಅವರವ್ರ ಪಾಡಿಗೆ ತಮ್ಮ ಫ್ಯಾಮಿಲಿ ಜೊತೆಗೆ ಸಪರೇಟ್ ಆಗಿದ್ದರಂತೆ. ಸಪೋರ್ಟ್ ಸ್ಟಾಫ್ ಒಬ್ಬರು ನಂದೇ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಕಣ್ರಯ್ಯ, ಹೋಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಒಟ್ಟಾಗಿ ಹೋಗಿರಲಿಲ್ಲ ಟೀಮ್.
ಹೀಗಾಗಿ BCCI ವಿದೇಶಿ ಪ್ರವಾಸಗಳಲ್ಲಿ ಫ್ಯಾಮಿಲಿ ಕರ್ಕೊಂಡು ಹೋಗೋಕ್ಕೆ ಅಥವಾ ಸಂಗಾತಿಗಳನ್ನು ಕರ್ಕೊಂಡು ಹೋಗೋದಕ್ಕೆ ಕಡಿವಾಣ ಹಾಕ್ತಿದೆ. ಜೊತೆಗೆ ಎಲ್ಲ ಆಟಗಾರರು ಟೀಮ್ ಬಸ್ನಲ್ಲೇ ಟ್ರಾವೆಲ್ ಮಾಡಬೇಕು, ಸಪರೇಟ್ ನಿಮಗೆ ಮರ್ಸಿಡೀಸು, ವೋಲ್ವೋ ಅಥವಾ ನಿಮಗೆ BMW ಆ ಥರದ ಅರೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಇಲ್ಲಿವರೆಗೂ ಫ್ಯಾಮಿಲಿ ಅಥವಾ ಸಂಗಾತಿಗಳನ್ನ ಕರ್ಕೊಂಡು ಹೋಗಿದ್ದ ಪ್ಲೇಯರ್ಗಳು ತಂಪಾಡಿಗೆ ತಾವು ಸಪರೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇದ್ರು, ಟೀಮ್ ಬಸ್ನಲ್ಲಿ ಹೋಗ್ತಾ ಇರಲಿಲ್ಲ. ಹೀಗಾಗಿ BCCI ಇವೆಲ್ಲ ಆಟ ಬೇಡ, ಎಲ್ಲರೂ ಒಂದೇ ಬಸ್ನಲ್ಲಿ ಟೀಮ್ ತರ ಟ್ರಾವೆಲ್ ಮಾಡಲೇಬೇಕು ಅಂತ ಹೇಳಿದೆ. ಸ್ನೇಹಿತರೆ, ಕ್ರಿಕೆಟ್ ವೈಯಕ್ತಿಕ ಆಟ ಅಲ್ಲ, ಟೀಮ್ ಸ್ಪೋರ್ಟ್. ಇಡೀ ತಂಡ ಒಗ್ಗಟ್ಟಾಗಿ ಆಡಬೇಕಾಗುತ್ತೆ. ಆಟಗಾರರ ಮತ್ತೆ ಪರಸ್ಪರ ಹೊಂದಾಣಿಕೆ, ಕೋಆರ್ಡಿನೇಷನ್, ಬಾಂಡ್, ನಂಬಿಕೆ, ರೆಸ್ಪೆಕ್ಟ್ ಇರಬೇಕಾಗುತ್ತೆ. ಅದೆಲ್ಲ ಕೇವಲ ಆಟ ಆಡುವಾಗಷ್ಟೇ ಬಂದ್ಬಿಡೋದಿಲ್ಲ, ನಾಟಕ ಆಗಿರುತ್ತೆ ಕೆಲವೊಂದ್ಸಲ. ಅದ್ರ ಬದಲಿಗೆ ರಿಯಲ್ ಆಗಿ ಬರಬೇಕು ಮೋಟಿವೇಶನ್. ಆಟದ ಹೊರತಾಗಿ ಹೇಗಿರ್ತಾರೆ, ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇದೇ ಕಾರಣಕ್ಕೆ ನಾವು ಸಚಿನ್, ದ್ರಾವಿಡ್, ಗಂಗೂಲಿ, ಕುಂಬ್ಳೆ, ಲಕ್ಷ್ಮಣ್ರಂಥ ಆಟಗಾರರ ನಡುವೆ ಇವತ್ತಿಗೂ ಅನ್ಯೋನ್ಯತೆಯನ್ನು ನೋಡ್ಬೋದು. ಹೀಗಾಗಿ ಈ ರೂಲ್ಸ್ ತಂದಿರೋದ್ರಲ್ಲಿ ತಪ್ಪೇನಿಲ್ಲ. ಹಾಗಂತ ಇದನ್ನು ಹೊಸ ರೂಲ್ಸ್ ಕೂಡ ಅಲ್ಲ, ಮುಂಚಿಂದಲೂ ಇತ್ತು. ಆದರೆ 2019 ನಂತರ ಮರೆಯಾಗಿತ್ತು. ನಿಮ್ಗೆ ನೆನಪಿರ್ಬೋದು, 2017ರಲ್ಲಿ ಅನಿಲ್ ಕುಂಬ್ಳೆ ಟೀಮ್ ಇಂಡಿಯಾ ಕೋಚ್ ಆದಾಗ ಕುಂಬ್ಳೆ ಮತ್ತು ಕೊಹ್ಲಿ ನಡುವೆ ಮನಸ್ತಾಪ ಆಗಿ ಒಂದೇ ವರ್ಷಕ್ಕೆ ಕುಂಬ್ಳೆ ಅವರನ್ನ ಕೋಚ್ ಸ್ಥಾನದಿಂದ ಡ್ರಾಪ್ ಮಾಡಲಾಗಿತ್ತು. ಆ ಜಗಳಕ್ಕೂ ಕೂಡ ಈ ರೂಲ್ಸೇ ಕಾರಣ ಅಂತ ಹೇಳಲಾಗುತ್ತೆ. ಕುಂಬ್ಳೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ರು. ಫಾರಿನ್ ಟೂರ್ಗಳಲ್ಲಿ ಆಟಗಾರರು ತಮ್ಮ ಪತ್ನಿ ಸಂಗಾತಿಯನ್ನ ಕರ್ಕೊಂಡ್ಬರೋ ಹಾಗಿಲ್ಲ ಅಂತ ಹೇಳಿದರು. ಇದು ಅಂದಿನ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಸರಿ ಹೋಗಿರಲಿಲ್ಲ. ಕೊಹ್ಲಿ ಪೀಕ್ನಲ್ಲಿದ್ರಲ್ಲ, ಅವ್ರ ಮಾತೇ ನಡೆಯಿತು. ಕುಂಬ್ಳೆ ಅವ್ರನ್ನ ಹೊರಗೆ ಹಾಕಲಾಯಿತು. ಆದರೆ ಈಗ ಯಾವ ಸೋಕಾಲ್ಡ್ ಸೂಪರ್ ಸ್ಟಾರ್ಗಳು ಕೂಡ BCCI ಮುಂದೆ ಹಂಗಲ್ಲ ಆಗಲ್ಲರಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಈಗಿಲ್ಲ. ಪರ್ಫಾರ್ಮೆನ್ಸೇ ಬಿದ್ದು ಹೋಗಿದೆ ಅವ್ರದ್ದೆಲ್ಲ. ಸೊ BCCI ಪೆಟ್ಟು ತಿಂದ ನಂತರ 2019ಕ್ಕೂ ಮುಂಚಿದ್ದ ರೂಲ್ಸ್ನ ಮರುಜಾರಿ ಮಾಡ್ತಾ ಇದೆ. ಜೊತೆಗೆ ಆಟಗಾರರು 150 kg ತೂಕಕ್ಕಿಂತ ಹೆಚ್ಚಿನ ಲಗೇಜ್ ತಗೊಂಬರೋ ಹಾಗಿಲ್ಲ. ಹಾಗೇನಾದರೂ ಎಕ್ಸ್ಟ್ರಾ ಲಗೇಜ್ ತಂದರೆ ಅದಕ್ಕೆ BCCI ಪೇ ಮಾಡಲ್ಲ, ಅವರೇ ಪೇ ಮಾಡ್ಕೋಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದೆಯಂತೆ. ಗಂಭೀರ್ಗೂ ಮಂಗಳಾರತಿ, ಮ್ಯಾನೇಜರ್ ದೂರ ಇಡಲು ಆದೇಶ. ಸ್ನೇಹಿತರೆ, BCCI ಕೇವಲ ಆಟಗಾರನ್ನಷ್ಟೇ ಹದ್ದುಬಸ್ತಿಗೆ ತರೋಕೆ ನೋಡ್ತಾ ಇಲ್ಲ. ಕೋಚ್ ಗಂಭೀರ್ ಅವರಿಗೂ ಗಂಭೀರವಾಗಿರೋ ಲಿಮಿಟೇಷನ್ ಹಾಕ್ತಾ ಇದೆ. ಗಂಭೀರ ಪರ್ಸನಲ್ ಮ್ಯಾನೇಜರ್ ಗೌರವ್ ಅರೋರಾ ಗಂಭೀರ್ ಜೊತೆಗಿರೋ ಹಾಗಿಲ್ಲ. ಟೀಮ್ ಬಸ್ನಲ್ಲಿ, ಟೀಮ್ ಹೋಟೆಲ್ಗೆ ಎಂಟ್ರಿ ಕೊಡೋ ಹಾಗಿಲ್ಲ. ಸ್ಟೇಡಿಯಂಗಳಲ್ಲಿ VIP ಬಾಕ್ಸ್ನಲ್ಲೂ ಕೂರೋ ಹಾಗಿಲ್ಲ. ಒಟ್ಟಿನಲ್ಲಿ ಟೀಮ್ ವಿಚಾರಗಳಲ್ಲಿ ಆತನಿಗೆ ಯಾವುದೇ ಜಾಗ ಇಲ್ಲ. ಪರ್ಸನಲ್ ಮ್ಯಾನೇಜರ್ ಆಚೆ ಹಿಡ್ಕೊಂಬಿಡಿ ಅಂತೇಳಿ ಗಂಭೀರ್ಗೆ ಹೇಳಿದ್ದಾರೆ. ಹಾಗೆ ಗೌರವ್ ಅರೋರಾ ಗಂಭೀರ್ ಬಾಲ್ಯದ ಸ್ನೇಹಿತ, 20 ವರ್ಷಗಳ ಪರಿಚಯ. ಅಂಡರ್ 19ನಲ್ಲಿ ಇಬ್ಬರು ಒಟ್ಟಿಗೆ ಡೆಲ್ಲಿ ಪರ ಆಡಿದ್ರು ಕೂಡ. ಗಂಭೀರ್ ರಾಜಕೀಯಕ್ಕೆ ಕಾಲಿಡೋಕ್ಕೂ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಗೌರವ್ ಈ ಹಿಂದೆ ಕಾಂಗ್ರೆಸ್ನಿಂದ ಕಾರ್ಪೊರೇಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಕೂಡ ಮಾಡಿದ್ರು, ನಂತರ BJP ಸೇರಿದ್ರು. ಬಾಲ್ಯದ ಸ್ನೇಹಿತ ಆಗಿದ್ದರಿಂದ ಗಂಭೀರನ್ನ ಕೂಡ ಪಾಲಿಟಿಕ್ಸ್ಗೆ ಕರ್ಕೊಂಡು ಹೋಗಿದ್ರು. ಅವರ ಪರ್ಸನಲ್ ಮ್ಯಾನೇಜರ್ ಆಗೂ ಕೂಡ ಕೆಲಸ ಮಾಡ್ತಿದ್ರು. 2019ರಲ್ಲಿ ಒಂದ್ಸಲ ಆಮ್ ಆದ್ಮಿ ಪಾರ್ಟಿ ಗೌರವ್ ಅರೋರಾ ಗಂಭೀರ ಡುಪ್ಲಿಕೇಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಬಿಸಿಲಲ್ಲಿ ಪ್ರಚಾರ ಮಾಡೋಕ್ಕಾಗ್ತಿಲ್ಲ ಅಂತ ಗಂಭೀರ್ ತಮ್ಮ ರೀತಿಯೇ ಕಾಣೋ ಇವ್ರನ್ನ ಪ್ರಚಾರ ವಾಹನದಲ್ಲಿ ನಿಲ್ಲಿಸ್ತಾ ಇದ್ರು ಅಂತೆಲ್ಲ ಆರೋಪ ಮಾಡಿತ್ತು. ಸೊ ಇಂಥ ವ್ಯಕ್ತಿ ಟೀಮ್ ಇಂಡಿಯಾ ವಿಚಾರಗಳಲ್ಲಿ ತಲೆ ಹಾಕ್ತಾ ಇದ್ರು ಅನ್ನೋ ಆರೋಪ ಇದೆ. ಹೀಗಾಗಿ BCCI ಗೌರವ್ ಅರೋರಾ ಟೀಮ್ನಿಂದ ದೂರ ಇರಬೇಕು ಅಂತ ಸ್ಟ್ರಿಕ್ಟ್ ಆಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ BCCI ಭಾರತದ ಟೀಮನ್ನು ರಿಪೇರಿ ಮಾಡೋಕೆ ತಗೊಳ್ತಿರೋ ಕ್ರಮಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಈ ರೂಲ್ಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಟ್ರ್ಯಾಕಿಗೆ ಬರ್ಬೋದಾ ಟೀಮ್ ಈ ರೀತಿ ಮಾಡೋದ್ರಿಂದ? ಇನ್ನು ಏನೇನು ಜಾರಿ ಮಾಡಬೇಕು, ಯಾರನ್ನೆಲ್ಲ ಟೀಮಿಂದ ಆಚೆ ಹಾಕಬೇಕು, ಯಾರನ್ನೆಲ್ಲ ಒಳಗೆ ತಗೊಂಡ್ಬರ್ಬೇಕು ಟೀಮ್ಗೆ ಹೊಸವರನ್ನ? ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.